ಮಲೆನಾಡಿನ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಪುಟ್ಟ ಮನೆ. ಹಳ್ಳಿ ಅಂದರೆ ಹಿಂದುಳಿದದ್ದು ಅಂತ ಹೇಳುವ ಕಾಲ ಒಂದಿತ್ತು. ಆದರೆ ಕನಸುಗಳಿಗೆ ಎಲ್ಲೇ ಇಲ್ಲ ಅನ್ನೋದನ್ನು ಈ ಕತೆ ನಿಮಗೆ ತೋರಿಸುತ್ತೆ. ನಂಜ ಮತ್ತು ಕೆಂಪಿ ಬಡ ರೈತ ದಂಪತಿಗಳು. ವಾಣಿ ಅವರ ಮುದ್ದಾದ ಮಗಳು. ಇವರೆಲ್ಲ ಒಂದು ಸುಂದರವಾದ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಒಂದು ಸುಂದರವಾದ ಮುಂಜಾವು. ಬೆಳಗ್ಗಿನ ಮುಂಜಾವು, ಸುಳಿಗಾಳಿ, ಹೂವುಗಳ ಪರಿಮಳ, ತಂಪಾಗಿ ಬೀಸುವ ತಂಗಾಳಿ, ಆಹ್ಲಾದಕರವಾದ ವಾತಾವರಣ ಇತ್ತು. ವಾಣಿ ಆ ಮಣ್ಣಿನ ಸೊಗಡನ್ನು ಮನದಲ್ಲಿ ಇಟ್ಟುಕೊಂಡು ಬೆಳೆದಂತಹ ಹುಡುಗಿ. ಮಗಳು ದೊಡ್ಡ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ತಂದೆ ತಾಯಿ ಬಯಕೆ ಆಗಿತ್ತು. ವಾಣಿ ಓದಿನಲ್ಲಿ ತುಂಬ ಚುರುಕಾಗಿದ್ಲು. ಆದರೆ ಹಳ್ಳಿಯಲ್ಲಿ ಕಾಲೇಜೇ ಇರಲಿಲ್ಲ. ಅವಳು 20 ಕಿಲೋಮೀಟರ್ ದೂರದ ಪಟ್ಟಣಕ್ಕೆ ಪ್ರತಿದಿನ ಬಸ್ನಲ್ಲಿ ಹೋಗಿ ಬಂದು ಓದ್ತಿದ್ಲು. ಒಂದಿನ ಅವಳು ಗಮನಿಸಿದ್ಲು, ತಂದೆ ತುಂಬ ದುಃಖದಲ್ಲಿದ್ದರು. ವಾಣಿ ಅಪ್ಪನನ್ನು ಕೇಳಿದ್ಲು, ಏನಾಯ್ತು ಅಪ್ಪ? ನೋಡು ಮಗಳೇ, ಈ ಸಾರಿ ಒಳ್ಳೆ ಬೆಳೆ ಬಂದ್ರು ತುಂಬಾ ಕಡಿಮೆ ಹಣ ಸಿಕ್ತು. ಯಾರೋ ನಮ್ಮ ಬೆಳೆಯನ್ನ ಕಡಿಮೆ ಬೆಲೆಗೆ ಕೊಂಡ್ಕೊಳ್ತಾರೆ. ಆದ್ರೆ ಹೆಚ್ಚು ಹಣಕ್ಕೆ ಮಾರ್ಕೊಂಡು ಅವರು ತುತ್ತು ಮಾಡ್ತಾರೆ. ನಮ್ಗೆ ಈ ಸಾರಿ ಯಾವ ಖರ್ಚಿಗೂ ಹಣ ಸಾಲಲ್ಲ ಅಂತ ತನ್ನ ಅಸಹಾಯಕತೆಯನ್ನು ತೋಡ್ಕೊಂಡ್ರು. ಹಳ್ಳಿಯ ರೈತರು ಬೆಳೆ ಬೆಳೆದರೂ ಸಹ ಸರಿಯಾದ ಬೆಲೆ ಸಿಗ್ತಿಲ್ಲ ಎಂಬ ಅರಿವು ಈಗ ವಾಣಿಗಾಯಿತು. ಅವರು 4-6 ರೈತರನ್ನು ಸಂಪರ್ಕಿಸಿದ್ಲು. ಅವಳಿಗೆ ಎಲ್ಲರೂ ಹೇಳುವಂತಹ ಉತ್ತರ ಒಂದೇ ಆಗಿತ್ತು, ನಮಗೆ ಬೆಳೆಗೆ ತಕ್ಕದಾದಂತಹ ಹಣ ಸಿಗ್ತಾ ಇಲ್ಲ. ವಾಣಿ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಿತ್ತು, ನಮ್ಮ ಹಳ್ಳಿ ಜನರಿಗೆ ಯಾಕೆ ತಂತ್ರಜ್ಞಾನ ಸಿಗಬಾರ್ದು? ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆಯಲ್ಲ ಅಂತ ಯೋಚನೆ ಮಾಡಿದ್ಲು. ಕೂತು ಆಲೋಚನೆ ಮಾಡಿದ್ಲು, ನಾನು ಇಷ್ಟು ಕಷ್ಟಪಟ್ಟು ಓದ್ತಾ ಇರೋದು, ಓದಿದ್ದು ಯಾವುದು ವ್ಯರ್ಥ ಆಗಬಾರ್ದು ಅಂತ ತೀರ್ಮಾನಿಸಿದ್ಲು. ವಾಣಿ ತನ್ನ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಹಗಲಿರುಳು ಚರ್ಚೆ ಮಾಡಿದ್ಲು. ರೈತರು ತಮ್ಮ ಬೆಳೆ ನೇರವಾಗಿ ಮಾರುಕಟ್ಟೆಗೆ ಮಾರಲಿಕ್ಕೆ ಅನುಕೂಲ ಆಗೋ ಹಾಗೆ ಒಂದು ಚಿಕ್ಕ ಮೊಬೈಲ್ ಆ್ಯಪನ್ನು ತಯಾರಿಸಿದ್ಲು. ಆದರೆ ಆರಂಭದಲ್ಲಿ ಯಾರೂ ನಂಬಲಿಲ್ಲ. ಹಳ್ಳಿಯವ್ರು ಹೇಳಿದರು, ಇದು ಏನೋ ಹೊಸ ಮೋಸದಾಟ, ಯಾರೂ ನಂಬೇಡಿ ಅಂತ ಅವಳನ್ನೇ ಬೈದರು. ವಾಣಿಗೆ ನಿರಾಶೆ ಆಯಿತು. ಆದರೂ ವಾಣಿ ಒಬ್ಬೊಬ್ಬರೇ ರೈತರನ್ನು ಭೇಟಿ ಮಾಡಿ ಅವರ ಮನವೊಲಿಸಿ ಅವರಿಗೆ ಆ ಆ್ಯಪ್ ಬಗ್ಗೆ ಎಲ್ಲವನ್ನು ವಿವರಿಸಿ ಹೇಳಿದ್ಲು. ಹೀಗೆ ಒಬ್ಬೊಬ್ಬರೇ ಮನಸ್ಸನ್ನು ಬದಲಾಯಿಸಿದ್ರು. ಮೊಬೈಲ್ ಆ್ಯಪ್ ಮೂಲಕ ಮಾರಾಟ ಮಾಡಲಿಕ್ಕೆ ತಮ್ಮ ಬೆಳೆಯನ್ನು ಶುರು ಮಾಡಿದ್ಲು. ಪರಮಾಶ್ಚರ್ಯ, ರೈತರು ತಮ್ಮ ಜೀವನದಲ್ಲಿ ಇಷ್ಟು ಹಣವನ್ನು ನೋಡೇ ಇರಲಿಲ್ಲ. ಅಷ್ಟು ಹೆಚ್ಚು ಬೆಲೆ ರೈತರಿಗೆ ಸಿಗಲಿಕ್ಕೆ ಶುರು ಆಯಿತು. ಈಗ ವಾಣಿ ಮಾಡಿದ ಕೆಲಸ TV, ರೇಡಿಯೋ, ಜನರ ಬಾಯಲ್ಲಿ ಸುದ್ದಿಯಾಗಿ ಹರಿಲಿಕ್ಕೆ ಪ್ರಾರಂಭ ಆಯಿತು. ವಾಣಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಲು. ಒಮ್ಮೆ ಹೊಲದಲ್ಲಿ ಮಣ್ಣಿನಲ್ಲಿ ಆಟ ಆಡ್ತಿದ್ದ ಹುಡುಗಿ ಇಂದು ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಆದಳು. ದೇಶದ ಅದ್ಭುತ ಆಸ್ತಿ ಆದಳು. ಜೀವನದಲ್ಲಿ ಯಾವಾಗಲೂ ಕನಸನ್ನು ದೊಡ್ಡದಾಗಿ ಕಾಣಬೇಕು. ಅದನ್ನು ನನಸು ಮಾಡಲಿಕ್ಕೆ ಶ್ರಮಿಸಬೇಕು. ನಾವು ಎಲ್ಲಿ ಹುಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಕನಸಿಗಾಗಿ ಹೋರಾಡಿ. ಯಾಕೆಂದರೆ ಮುಂದಿನ ಯಶೋಗಾಥೆ ನಿಮ್ಮದೇ ಆಗ್ಬೋದು. ಈ ಕತೆ ನಿಮ್ಗೆ ಇಷ್ಟ ಆದರೆ ಕತೆಗೊಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.